ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಕಡೆ ಕೆಲಸಕ್ಕೆ ಬಂದಿದ್ದೆ. ಅಲ್ಲಿ ಬಂದಾಗ ಒಂದು ಗೇಟ್ ಓಪನ್ ಮಾಡಿದ ತಕ್ಷಣ ನಾಯಿಗಳು ತುಂಬ ಓಡಿಸ್ಕೊಂಡ್ಬಂದ್ಬಿಟ್ವು. ಆವಾಗ ನಾನೇನು ಮಾಡಿದೆ, ಅವಕ್ಕೆ ಸ್ವಲ್ಪ ಏನಾದರೂ ತಂದಾಕೋಣ ಅಂದ್ಬಿಟ್ಟು ಒಂದು 2 ಪ್ಯಾಕ್ ಬಿಸ್ಕೆಟ್ ತಗೊಂಬಂದು ಹಾಕಿದೆ. ಆವಾಗ ನೋಡಿ ಗುರು, ಎಷ್ಟು ಹತ್ರ ಬಂದ್ಬಿಟ್ಟು ಫುಲ್ಲು ಕ್ಲಿಯರಾಗಿ ಎಷ್ಟು ಪ್ರೀತಿಯಿಂದ ಬಂದ್ಬಿಟ್ಟು ಅಂದರೆ ಏನು ನಾವು ಮೈ ಮೇಲೆ ಆಡ್ತಾಯಿದ್ವು. ಮುಟ್ಟಿದ್ರೂ ಏನೂ ಮಾಡಲ್ಲ, ಮರಿಗಳನ್ನ ಎತ್ಕೊಂಡ್ರು ಏನೂ ಮಾಡಲ್ಲ, ಅಷ್ಟು ಪ್ರೀತಿ ಬಂದ್ಬಿಡ್ತು ಗುರು. ಅವಕ್ಕೆ ಕ್ಲೀನಾಗಿ ಚೆನ್ನಾಗಿ ಜೊತೆಯಲ್ಲೇ ಒಗ್ಕೊಂಡು ಬಂದ್ಬಿಟ್ಟು ನೋಡಿ, ಎಷ್ಟು ಕ್ಲೀನಾಗಿ ಏನೇ ಮುಟ್ಟಿದ್ರು ಮರಿ ಹಾಕಿ ಒಂದು 8 ದಿನ 9 ದಿನ ಆಗಿದೆ ಮರಿ. ಆ ನಾಯಿ ಏನು ಮುಟ್ಟಿದ್ರು ಸುಮ್ಮನೆ ಇದೆ ನೋಡಿ, ಮರಿಗಳನ್ನ ಮುಟ್ಟಿದ್ರು ಸುಮ್ಮನೆ ಇದೆ. ತುಂಬ ಖುಷಿ ಆಯಿತು ಎಲ್ಲರಿಗೂ ನೋಡೋಕ್ಕೆ. ನೋಡಿ, ಅಲ್ಲೆಲ್ಲ ಇರೋರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ನಾನು ಇರಲಿ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಕುತ್ಕೊಂಡು ಆ ನಾಯಿ ಜೊತೆ ಆಟ ಆಡ್ತಾಯಿದ್ದೆ. ಮರಿಗಳು ನೋಡಿ, ಮರಿಗಳು ಓಡಿ ಬರ್ತವೆ, ಅದನ್ನ ಎತ್ಕೊತೀನಿ, ಎತ್ತಿ ಹಾಲು ಕುಡ್ಸೋಕೆ ಬಿಟ್ಟೆ. ಪಾಪ ಹೊಟ್ಟೆ ಹಸಿಗೆ ಒದ್ದಾಡ್ತಾಯಿದ್ವು. ಏನು ನೋಡ್ಕೊತ ಕುತ್ಕೊಳ್ತಾ ಇದ್ದೀವಿ. ತುಂಬ 8 ಮರಿ ಹಾಕಿತ್ತು ಗುರು. ತುಂಬ ನೋಡೋಕ್ಕೆ ತುಂಬ ಖುಷಿ ಆಯಿತು. ಅವ್ರ ಪಾಡಿಗೆ ಅವ್ರ ಗಾಡಿ ಬಿಟ್ಬಿಟ್ಟು ನಾನು ಅಲ್ಲಿ ಕುತ್ಕೊಂಡಿದ್ದೆ. ಅವ್ರ ಪಾಡಿಗೆ ಲೋಡ್ ಮಾಡ್ತಾಯಿದ್ರು, ನಾನು ನಾಯಿ ಜೊತೆ ಆಟ ಆಡ್ತಾಯಿದ್ದೆ. ನಾಯಿಗೆ ಎಷ್ಟು ನಿಯತ್ತಿದೆ ಗುರು, ನಾಯಿಗೆ ಎಷ್ಟು ನಿಯತ್ತಿದೆ. ಬಟ್ ನಾವು ನಂಬಿರೋ ಜನಗಳು ನಮ್ಮನ್ನು ಅಷ್ಟು ಕಡೆಗಣಿಸ್ತಾರೆ. ಎಷ್ಟು ಪ್ರೀತಿಯಿಂದ ನೋಡಿದ್ರೂ ನಮ್ಮನ್ನು ಜನಗಳು ನಮ್ಮನ್ನು ಇದು ಮಾಡೋದಿಲ್ಲ. ಬಟ್ ಅದೇ ಮೂಕ ಪ್ರಾಣಿ ಅಂತೀವಿ, ಅವಕ್ಕಿರೋ ನಿಯತ್ತು ಅಂದರೆ ದೇವರು ಒಂದೊಂದಕ್ಕೂ ಒಂದೊಂದು ಕೊಟ್ಟಿರ್ತಾನೆ ಗುರು. ದೇವರು ಅದನ್ನು ಸುಮ್ಮನಲ್ಲ, ಏನಾದರೂ ಒಂದು ಮಾಡಬೇಕಂತ ಮಾಡ್ತಾನೆ. ನೋಡಿ, ಮರಿನ ಎತ್ಕೊಂಡ್ರೂ ಆ ನಾಯಿ ಸುಮ್ಮನೆ ಇರುತ್ತೆ. ಅದಕ್ಕಿಂತ ಮುಂಚೆ ಬೊಗಳ್ತಾ ಇತ್ತು ನಾನು ಬಂದಾಗಲ್ಲ. ಎಲ್ಲ ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಅವ್ರನ್ನ ವೀಡಿಯೋದಲ್ಲಿ ಮಾಡಿಲ್ಲ, ವೀಡಿಯೋನೂ ಯಾರೂ ತೆಗಿಯೋಕ್ಕಾಗಿಲ್ಲ. ನಾನೇ ಬಂದುಬಿಟ್ಟು ಸ್ಟ್ಯಾಂಡ್ ಮೇಲೆ ಇಕ್ಬಿಟ್ಟು ವೀಡಿಯೋ ಮಾಡಿದ್ದಿದ್ದು. ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಶೇರ್ ಮಾಡಿ, ವೀಡಿಯೋಗಳನ್ನ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ. 8 ಮರಿಗಳು ಇದಾವಲ್ದ, ಎತ್ಕೊಂಡು ನೋಡಿ, ಮಗು ಥರ ಎತ್ಕೊಂಡು ಆಡಿಸ್ತಾ ಇದ್ದೀನಿ. ಅವು ಪಾಪ ಸುಮ್ಮನೆ ಇದ್ದಾವೆ, ಏನಾದ್ರು ಮಾಡ್ಕೊತ ಸುಮ್ಮನೆ ಇದು. ನಾನು ಎತ್ಕೊಂಡು ಆಟ ಆಡ್ಸ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊತ ಕೂತ್ಕೊಂಡಿದ್ದೆ.